ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡ ಸಂಕಷ್ಟದಲ್ಲಿ ಇಡಿ ಸಿದ್ದರಾಮಯ್ಯನವರನ್ನ ಯಾವುದೇ ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದರೆ ಅರೆಸ್ಟ್ ಮಾಡಬಹುದು ಅಂತಹ ಚಾನ್ಸ್ ಇದೆ ಅನ್ನೋದ್ರ ಸುತ್ತ ಚರ್ಚೆಯಾಗಿರೋ ಹೊತ್ತಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರೇ ಈ ರೀತಿ ಸರಿಯಾದ ಆಧಾರ ಇಲ್ಲದೇನೆ ಅರೆಸ್ಟ್ ಮಾಡೋದಿಕ್ಕೆ ಅಂತಾನೆ ಇಡಿ ಬರೋದು ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಲಾಕ್ ಪ್ಲಾನ್ ಆಗಿದೆಯಾ ಅನ್ನೋ ಬಗ್ಗೆ ಸುಳಿವನ್ನ ಕೊಡ್ತಿರೋ ಹೊತ್ತಲ್ಲೇ ಈಗ ಲೋಕಾಯುಕ್ತ ಬಿಗ್ ಸೀಕ್ರೆಟ್ ಒಂದು ಬ್ಲಾಸ್ಟ್ ಆಗ್ತಿದೆ. ಏನದು ಹಾಗಾದ್ರೆ? ಸ್ನೇಹಮಯಿ ಕೃಷ್ಣಾಗೆ ಸಿಕ್ಕೇ ಬಿಡ್ತು ಭರ್ಜರಿ ಅಸ್ತ್ರ. ಭರ್ಜರಿಯಾಗಿ ಸ್ನೇಹಮಯಿ ಕೃಷ್ಣಾಗೆ ಏನು ಬೇಕೋ ಅಂತಹ ರಹಸ್ಯ ಒಂದು ಕೈ ಸೇರ್ತಾ ಮುಖ್ಯಮಂತ್ರಿಗಳು ಈಗ ಮತ್ತೊಂದು ಮಹಾ ಎಡವಟ್ಟನ್ನ ಮಾಡಿಕೊಂಡ್ರ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕುಮಾರಸ್ವಾಮಿ ಅವರು ಕೂಡ ಇದೇ ರಹಸ್ಯವನ್ನು ತೆಗೆದಿದ್ದಾರೆ. ಸ್ನೇಹಮಯಿ ಕೃಷ್ಣ ಕೂಡ ಭರ್ಜರಿಯಾಗಿ ಅಸ್ತ್ರ ನಮ್ಮ ಕೈಗೆ ಸಿಕ್ತಲ್ಲ, ಒಳ್ಳೇದಾಯ್ತು ಬಿಡಿ ಅನ್ನೋ ರೀತಿಯಲ್ಲಿ ಅವರ ಕಡೆಯಿಂದಾನೂ ಕೂಡ ರಿಯಾಕ್ಷನ್ ಬರ್ತಾ ಇದೆ. ಏನ್ ಹಾಗಾದ್ರೆ ಸೀಕ್ರೆಟ್? ಲೋಕಾಯುಕ್ತ ತನಿಖಾಧಿಕಾರಿಗಳೇ ಕೆಲವರು ಮಾತಾಡ್ಕೊಳ್ತಿದ್ದಾರಂತೆ, ಮೂಲಗಳಿಂದ ವರದಿಗಳು ಬರ್ತಾ ಇವೆ. ಏನದು ಹಾಗಾದ್ರೆ? ಕುತೂಹಲಕ್ಕೆ ಕಾರಣ ಆಗಿರೋದು ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ತಂದಿಡಬಹುದಾದ ವಿಚಾರ. ಇಡಿ ಮತ್ತು ಸಿಬಿಐ ಬಂದರೆ ಭರ್ಜರಿ ಅಸ್ತ್ರವಾಗಬಹುದು. ಸಿಬಿಐ ಬರೋದಿಕ್ಕೂ ದಾರಿ ಮಾಡಿಕೊಡ್ತಾ ಇದೆ ಈ ಒಂದು ಬೆಳವಣಿಗೆ. ನೋಡಿ, ಈಗ ಸಿದ್ದರಾಮಯ್ಯ ಪತ್ನಿ 14 ನಿವೇಶನ ವಾಪಸ್ ತಗೊಳ್ಳಿ ಅಂತ ಭಾವನಾತ್ಮಕ ಪತ್ರ ಬರೆದು ರಿಕ್ವೆಸ್ಟ್ ಮಾಡಿ ಕೊಟ್ಟುಬಿಟ್ರು. ಒಂದು ದಿನದ ಒಳಗಾಗಿ 24 ಗಂಟೆಯ ಒಳಗಾಗಿ ಅವರು ರದ್ದು ಮಾಡಿದ್ದು ಮತ್ತು ಆ ಪ್ರಾಸೆಸ್ ಕಂಪ್ಲೀಟ್ ಮಾಡಿದ್ದೆಲ್ಲ ಆಯಿತು. ಆದರೆ ಈಗ ಮೂಡ ಕಮಿಷನರ್ ಅರೆಸ್ಟ್ ಆಗ್ತಾರ? ಅರೆಸ್ಟ್ ಆಗಲೇಬೇಕು ಅಂತಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಬೇರೆ ಬೇರೆ ಈ ವಿಚಾರದಲ್ಲಿ ರಿಯಾಕ್ಷನ್ ಕೊಡ್ತಿರೋ ಎಕ್ಸ್ಪರ್ಟ್ಸ್. ಮೂಡ ಕೇಸ್ನಲ್ಲಿ ಕೋರ್ಟ್ ತೀರ್ಪು ಬಂದಿದೆಯಲ್ವಾ? ಕೋರ್ಟ್ ತೀರ್ಪು ಬಂದು ಈಗ ಕೋರ್ಟ್ ಕಣ್ಗಾವಲಲ್ಲೆಲ್ಲ ಇರುತ್ತೆ. ನಾಳೆ ಈ ಕೇಸ್ನಲ್ಲಿ ವರದಿಯನ್ನು 3 ತಿಂಗಳ ಒಳಗಾಗಿ ಕೋರ್ಟ್ಗೆ ಕೊಡಬೇಕು. ಹೈಕೋರ್ಟ್ ಕೂಡ ತನಿಖೆಗೆ ಅವಕಾಶ ಮಾಡಿಕೊಟ್ಟಿದೆ. ಇಂಥದ್ರಲ್ಲಿ ಅದು ಹೇಗೆ? ತನಿಖೆಗೆ ಒಳಪಟ್ಟಿರೋ ಕೇಸಲ್ಲಿ 1 ದಿನದ ಒಳಗಾಗಿ ಪ್ರಾಸೆಸ್ ಮಾಡಿಬಿಡ್ತಾರೆ, ವಾಪಸ್ ತಗೊಂಡ್ಬಿಡ್ತಾರೆ. ಅದು ಸಾಧ್ಯ ಇದೆಯಾ? ಇದೆಲ್ಲ ಆಗಕ್ಕಿಂತ ಮುಂಚೆ ಆಗಿದ್ರೆ ಬೇರೆ ತಗೊಳ್ಬಹುದಿತ್ತು. ಬಟ್ ಕೋರ್ಟ್ನ ಸುಪರ್ದಿಯಲ್ಲಲ್ವಾ ಈಗ ತನಿಖೆ ನಡೀತಿರೋದು, ಅದು ಹೆಂಗೆ ಮಾಡ್ತಾರೆ? ಸಾಧ್ಯವೇ ಇಲ್ಲ. ಮತ್ತು ಪ್ರಭಾವಕ್ಕೆ ಒಳಗಾಗಿ ಕ್ರಮ ಕೈಗೊಂಡಿರುವ, ಅತ್ಯಂತ ತ್ವರಿತಗತಿಯಲ್ಲಿ ಕ್ರಮ ಕೈಗೊಂಡಿರೋ ಕಮಿಷನರೇ ಅರೆಸ್ಟ್ ಆಗಬೇಕು ಅಂತಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಲೋಕಾಯುಕ್ತನ ಹೆಂಗ್ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಸಿದ್ದರಾಮಯ್ಯನವರು ಅಂದ್ರೆ ಇದೆಲ್ಲ ದೊಡ್ಡ ಸಂಕಷ್ಟ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ಅಂತ ಕಿಡಿಕಾರಿರೋದು. ಮತ್ತು ಈ ವಿಚಾರ ಲೋಕಾಯುಕ್ತ ಮತ್ತು ಮೂಡಾದಲ್ಲಾಗಿರುವಂತಹ ಕೆಲವು ತಪ್ಪುಗಳು ಭರ್ಜರಿ ಅಸ್ತ್ರವಾಗುವಂತೆ ಕಾಣಿಸ್ತಾ ಇದೆ. ಅಧಿಕಾರಿಗಳು ಸಿದ್ದರಾಮಯ್ಯ ರಕ್ಷಣೆಗೆ ನಿಂತ್ರ, ಸಾಕ್ಷಿನಾಶಕ್ಕೆ ನಿಂತ್ರ ಅನ್ನುವ ಪ್ರಶ್ನೆಯನ್ನೇ ಎತ್ತುತ್ತಾ ಇದ್ದಾರೆ. ಈಗ ಸ್ನೇಹಮಯಿ ಕೃಷ್ಣ ಕೂಡ ಕೆಲವೊಂದು ಆರೋಪಗಳನ್ನು ಮಾಡ್ತಿದ್ದಾರೆ. ಅವರು ಸಿಬಿಐಗೆ ಹಾಕ್ಕೊಂಡಿದ್ದಾರಲ್ಲ, ಸಿಬಿಐಗೆ ಹೋಗಬೇಕು ಅಂತ ಹೈಕೋರ್ಟ್ಗೆ, ಅಲ್ಲಿ ಇದೇ ಬ್ರಹ್ಮಾಸ್ತ್ರವಾಗುತ್ತೆ ಅವ್ರಿಗೆ. ಯಾಕೆ ಇಲ್ಲಿನ ಪೊಲೀಸ್ ಅಡಿಯಲ್ಲಿ ಅಥವಾ ಲೋಕಾಯುಕ್ತ ಅಡಿಯಲ್ಲಿ ಆಗಬಾರ್ದು ಅಂದರೆ, ಲೋಕಾಯುಕ್ತದಲ್ಲಿರೋ ಪೊಲೀಸರು ಯಾರು? ಬೇರೆ ಯಾರೋನಾ? ಇಲ್ಲಿಯವರೇ ತಾನೇ. ಇಲ್ಲಿನ ಪೊಲೀಸರನ್ನೇ ಅಲ್ಲಿಗೆ ನೇಮಕ ಮಾಡಲಾಗಿರುತ್ತೆ. SP ಈಗ ಹೊಸದಾಗಿ ಮೂಡ ಕೇಸ್ ಸ್ಟಾರ್ಟ್ ಆದಮೇಲೆ ಬಂದವರು 1.5 ತಿಂಗಳಲ್ಲಿ ಚೇಂಜ್ ಮಾಡಿದ್ದಾರೆ. ಕೇಸ್ ನಡೀತಾ ಇದ್ದಂಗೆ ಮುಂದೆ ಹಿಂಗಾಗಬಹುದು ಅಂತ ಗೆಸ್ ಮಾಡಿ ಚೇಂಜ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಅದು ಇದು ಎಲ್ಲ ಇದೆಯಲ್ಲ. ಅಂಥದ್ರ ನಡುವೆ ನೋಡಿ, ಮೂಡ ಸೈಟ್ ವಾಪಸ್ ತಗೊಳ್ಳೋದಕ್ಕೆ ಅವಕಾಶವೇ ಇಲ್ಲ, ತಗೊಂಡಿದ್ದಾರೆ ಅನ್ನೋ ಆರೋಪ ಒಂದು ಕಡೆ. ಆದರೆ ಲೋಕಾಯುಕ್ತ ತನಿಖೆ ಕೈಗೆತ್ಕೊಂಡವರು ಮೊದಲೇನು ಮಾಡಬೇಕಿತ್ತು? ಆ 14 ಸೈಟನ್ನು ಮೊಹಜರು ಮಾಡ್ಕೊಳ್ಬೇಕಿತ್ತು. ಸ್ಥಳ ಮೊಹಜರು ಮಾಡಿ ದಾಖಲಾತಿಗಳು ಸಂಬಂಧಪಟ್ಟಿದ್ದೆಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತು. ಮತ್ತು 14 ನಿವೇಶನಗಳ ಪ್ರಾಪರ್ಟಿ ಫಾರಂ ಮಾಡಬೇಕಿತ್ತು. ಇಲ್ಲ. ಮತ್ತು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೋರ್ಟ್ ಗಮನಕ್ಕೆ ತರಬೇಕಿತ್ತು. ಅದು ಕೂಡ ಆಗಿಲ್ಲ. ಪ್ರಾಪರ್ಟಿ ಫಾರಂ 14 ಸೈಟುಗಳು ಕೋರ್ಟ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೆಲ್ಲ ಹೋಗ್ತಾ ಇತ್ತು. ಅದು ಕೂಡ ಆಗಿಲ್ಲ. ಈ ಬದಲಾವಣೆ, ಈ ಪ್ರಾಸೆಸ್ ಆಯ್ತಲ್ಲ, ಅವರು ಪತ್ರ ಬರೆದ್ರು, ಏನು ಮುಂದೆ ಕ್ರಮ ಕೈಗೊಳ್ಳಬೇಕು ಅದು ಕೂಡ ಕೋರ್ಟ್ ಗಮನಕ್ಕೆ ಬರಬೇಕಿತ್ತು. ಅದು ಕೂಡ ಆಗಿಲ್ಲ. ಕೋರ್ಟ್ ಗಮನಕ್ಕೆ ಬರದಂತೆ ಮೂಡ ಮತ್ತು ಲೋಕಾಯುಕ್ತ ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ ಕೇಸ್ ದಾರಿ ತಪ್ಪಿಸೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಕಿಡಿಕಾರಿದ್ದಾರೆ. ಬರೀ ಅಟ್ಯಾಕ್ ಅಲ್ಲ, ಇದು ಕೇಂದ್ರ ಗೃಹ ಸಚಿವಾಲಯಕ್ಕೆ ಹೋಗಬಹುದು, ಇಂತಹ ತಪ್ಪುಗಳಾಗ್ತಿವೆ ಉದ್ದೇಶಪೂರ್ವಕವಾಗಿ ಅಂತ ಕುಮಾರಸ್ವಾಮಿ ಅವರು ಈಗಾಗಲೇ ಚಂದ್ರಶೇಖರ್ ವಿರುದ್ಧ ದೂರು ಕೊಟ್ಟಿದ್ದಾರಲ್ವಾ. ಅದೇ ರೀತಿಯಲ್ಲಿ
ಇಲ್ಲೂ ಕೂಡ ಹೋಗಬಹುದು ಕೆಲವು ವಿಚಾರಗಳು. ಮತ್ತು ಹೈಕೋರ್ಟಲ್ಲಿ ಈಗ CBIಗೆ ಯಾಕೆ ಕೊಡಬೇಕು ಅಂದರೆ ಇದಕ್ಕೆ ಅಂತ ಹೇಳೋದಿಕ್ಕೆ ಸ್ನೇಹಮಯಿ ಕೃಷ್ಣಗೆ ಭರ್ಜರಿ ಅವಕಾಶ ಸೃಷ್ಟಿಯಾಗಿದೆ. ನೋಡಿ ಈಗೇನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು, ಅವರು ಈಗಲೇ ಕೊಟ್ಟರೆ ಒಳ್ಳೆಯದು, ಇಲ್ಲ ಒಂದು ವಾರದಲ್ಲಿ ಕೊಟ್ಟೇ ಕೊಡ್ತಾರೆ, ಅಂತಹ ಬೆಳವಣಿಗೆ ಆಗಲಿದೆ ಅಂತಿದ್ದಾರೆ. BY ವಿಜಯೇಂದ್ರ ಖರ್ಗೆ ಅವರು ಕೆಲಸ ಶುರು ಮಾಡೇ ಬಿಟ್ಟಿದ್ದಾರೆ, ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಶುರುವಾಗಿದೆ ಖರ್ಗೆ ಅವರಿಂದ ಅಂತಿದ್ದಾರೆ ವಿಜಯೇಂದ್ರ ಮತ್ತು ಬಿಜೆಪಿಗರು. ಹಾಗೆ ಮೂಡಾ ಸೈಟು ಮುಂಚೆಯೇ ಕೊಟ್ಟು ಬಿಡ್ತಿದ್ರು, ಯಾಕಂದ್ರೆ ಹೈಕಮಾಂಡ್ ಸಲಹೆನೂ ಅದಿತ್ತು, ಖರ್ಗೆ ಮತ್ತು ಬೇರೆ ಕಾನೂನು ತಜ್ಞರ ಸಲಹೆಯೂ ಕೂಡ ಆರಂಭದಲ್ಲೇ ಕೊಟ್ಟು ಬಿಡಿ ಅಂತಿತ್ತು. ಆದರೆ ಪದೇ ಪದೇ ಎಡವಿದ್ರು ಸಿದ್ದರಾಮಯ್ಯ. ಈ ಸಲಹೆ ಕೊಟ್ಟಿದ್ಯಾರು, DK ಶಿವಕುಮಾರ್ ಅವರ ಅನ್ನುವ ಅಚ್ಚರಿಯ ವಿಚಾರವನ್ನ ಈಗ ಬಿಜೆಪಿ ಹೇಳ್ತಿದೆ. ವಾಪಸ್ ಕೊಡಬೇಡಿ ಸೈಟನ್ನ, ನೀವು ಹೋರಾಟ ಮಾಡಿ, ಹಠ ಬಿಡಬೇಡಿ, ಯಾಕೆ ಸೋಲ್ತೀರಿ ಅಂತ. ಸಿದ್ದರಾಮಯ್ಯ ದಾರಿ ತಪ್ಪಿಸಿದ್ದು ಯಾರು, DK ಶಿವಕುಮಾರ ಅಂತ ಅಚ್ಚರಿಯ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಹಂತ ಹಂತದಲ್ಲೂ ಕಾನೂನು ಹೋರಾಟದಲ್ಲಿ ಎಡವಟ್ಟುಗಳಾದವು. ಸಿದ್ದರಾಮಯ್ಯನವ್ರಿಗೀಗ ಕುತ್ತಿಗೆಗೆ ಬಂದಿರೋದೇ ಅದು. ಹೈಕೋರ್ಟ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನೆ ಮಾಡಿ ಹೋಗಲೇಬಾರ್ದಿತ್ತು, ಆಗ ಸೇಫ್ ಆಗ್ತಿದ್ರು ಸಿದ್ದರಾಮಯ್ಯನವರು ಅನ್ನೋದು ಒಂದು ವಿಚಾರ. ಆದರೆ ಆರಂಭದಲ್ಲೇ ಸೈಟ್ ವಾಪಸ್ ಮಾಡಿಬಿಟ್ಟಿದ್ರೆ, ಈ ಕೇಸು ಕೋರ್ಟ್ ವ್ಯಾಪ್ತಿಗೆ ಹೋಗೋಕ್ಕಿಂತ ಮುಂಚೆನೇ ವಾಪಸ್ ಮಾಡಿಬಿಟ್ಟಿದ್ರೆ ಈ ಹಂತಕ್ಕೆ ಹೋಗ್ತಾನೆ ಇರಲಿಲ್ಲ ಅನ್ನೋದು ಇನ್ನೊಂದು ಪ್ರಮುಖ ವಿಚಾರ. ಎರಡೂ ಕಡೆ ಅವ್ರನ್ನ ತಪ್ಪಾಗಿ ಗೈಡ್ ಮಾಡಿದ್ದು ಯಾರು, ಮತ್ತು ಡಿಸೆಂಬರ್ನಲ್ಲಿಯೇ ಪ್ರದೀಪ್ ಅನ್ನೋರು ದೂರು ಕೊಟ್ಟಿದ್ರು, ಅವ್ರ ಗಮನಕ್ಕೆ ಬರದೇ ಇರೋದು, ಗುಪ್ತಚರ ಮಾಹಿತಿನೇ ಬರದೇ ಇರೋದು ಹೇಗೆ? ಇದೆಲ್ಲ ದೊಡ್ಡ ಪ್ರಶ್ನೆಗಳಾಗಿ ಕಾಡ್ತಿದ್ದಾವೆ. ಬಿಜೆಪಿ ಹೇಳ್ತಿರೋದು ಸಿದ್ದರಾಮಯ್ಯನವ್ರಿಗೆ ಯಾರು ಸಲಹೆ ಕೊಟ್ಟರು, ಇದೆಲ್ಲ DK ಶಿವಕುಮಾರ್ ಅವರು ಸಲಹೆ ಕೊಟ್ರಾ? ಪಾಪ ಏನು ಮಾಡೋಕ್ಕಾಗತ್ತೆ ಸಿದ್ದರಾಮಯ್ಯನವರೇ, ಖರ್ಗೆ ಅವರು ಕೆಲಸ ಶುರು ಮಾಡಿದ್ದಾರೆ, ಒಂದು ವಾರದ ಒಳಗಡೆ ದೊಡ್ಡ ಬೆಳವಣಿಗೆ ಆಗತ್ತೆ ಅಂತಿದ್ದಾರೆ. ನೋಡಿ ಈಗ ಕುಮಾರಸ್ವಾಮಿ ಅವರು ಹಾಕ್ತಿರೋ ಪಾಯಿಂಟ್ ಏನಪ್ಪಾ ಅಂತ ಕೇಳಿದ್ರೆ, ಇವ್ರಿಗೆ ವಾಪಸ್ ಕೊಡೋಕೆಲ್ಲ ಅಧಿಕಾರ ಇದೆ, ತಗೊಳ್ಳೋದಕ್ಕೆ ಮೂಡಾದವ್ರಿಗೆ ಏನು ಅಧಿಕಾರ ಇದೆ? ಇದು ಯಾರ ಲ್ಯಾಂಡು? ಖರೀದಿ ಮಾಡಿ ಗಿಫ್ಟ್ ಕೊಟ್ಟರು, ಬಳಿಕ ಕೋರ್ಟ್ನಲ್ಲಿ ನನ್ನದೇ ಆಸ್ತಿ ಅಂತ ಈಗ ಹೇಳ್ತಿದ್ದಾರೆ ಅವರಲ್ವಾ. ಮೊದಲನೇದಾಗಿ ಆರೋಪ ಮಾಡಿರೋರು ಇವ್ರದ್ದು ಆಸ್ತಿನೂ ಅಲ್ಲ ಇದು ಅಂತ ಹೇಳ್ತಾ ಇರೋದು. ಇದು ಅಕ್ರಮವಾಗಿ ಪೇಪರ್ ಮೇಲೆ ಸೃಷ್ಟಿಯಾಗಿರೋದು. ಇಲ್ಲಿ ಪ್ರತಿಯೊಂದು ಅಕ್ರಮ ಅನ್ನೋದ್ರ ಬಗ್ಗೆನೇ ತನಿಖೆ ಆಗ್ತಿರೋದು. ಈ ಲ್ಯಾಂಡೇ ಅವರದ್ದಲ್ಲ, ಲ್ಯಾಂಡೂ ಇರಲಿಲ್ಲ, ಅದಕ್ಕೆ ಪರ್ಯಾಯವಾಗಿ ಅಕಸ್ಮಾತ್ ಲ್ಯಾಂಡ್ ಇದೆ ಅಂದರೆ ಪರ್ಯಾಯವಾಗಿ ಕೊಟ್ಟಿದ್ದು ಅಕ್ರಮ ಅಂತಾನೆ ಈ ಕೇಸು. ಹಂಗಿರುವಾಗ ಇವರದ್ದು ಈ ಸೈಟು ಅನ್ನೋದೇ ಇಲ್ವಲ್ಲ, 14 ಸೈಟು ಇವ್ರಿಗೆ ಸೇರಿದ್ದಲ್ಲ ಅನ್ನೋದೇ ಅಲ್ವಾ ಈಗ ಕೇಸ್ ನಡೀತಿರೋದು. ಸೇರಿದ್ದಾಗಿದ್ರೆ ವಾಪಸ್ ಕೊಡಬಹುದಿತ್ತು, ಸೇರಿದ್ದಲ್ಲ ಅನ್ನೋದೇ ಕೇಸ್ ಆಗಿರುವಾಗ ಇವರದ್ದು ಅಲ್ಲದೆ ಇದ್ದ ಮೇಲೆ ಸೈಟು, ಅಥವಾ ಇವರದ್ದು ಹೌದು ಅಂತ ನಿರ್ಧಾರವಾಗದೇ ಇರೋ ಹೊತ್ತಲ್ಲಿ ಹೆಂಗೆ ವಾಪಸ್ ತಗೊಳ್ತಾರೆ? ಇವರದಲ್ಲದ ಸೈಟನ್ನು ವಾಪಸ್ ಕೊಡೋದಿಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ, ಇವರದಲ್ಲದ ಸೈಟನ್ನು ವಾಪಸ್ ಕೊಡ್ತೀನಿ ಅಂದರೆ ತಗೊಳ್ಳೋದಿಕ್ಕೆ ಮೂಡಾಗ ಅಧಿಕಾರ ಇಲ್ಲ. ಇದು ಟೆಕ್ನಿಕಲಿನೂ ರಾಂಗು, ಕಾನೂನಾತ್ಮಕವಾಗಿಯೂ ಕೂಡ ಅತಿ ದೊಡ್ಡ ತಪ್ಪು ಅಂತ ಕುಮಾರಸ್ವಾಮಿ ಅವರು ಹೇಳ್ತಿರೋದು. 62 ಕೋಟಿ ಬೆಲೆ ಬಾಳೋ ಆಸ್ತಿ ಅಂತ ಹೇಳ್ತಾರೆ, ಜುಜುಬಿ ನಿವೇಶನ ಅಂತ ಕರೀತಾರೆ. ಎಲ್ಲ ಈಗ ಅಧಿಕಾರ ದುರುಪಯೋಗ ಹೆಂಗೆ ಮಾಡ್ಕೊಳ್ತಿದ್ದಾರೆ ಅಂದರೆ, ತಮ್ಮದು ಅಲ್ಲದ ಜಮೀನು ಅಥವಾ ಸೈಟ್ನ ಮೇಲೆ ಇವರು ಏನೂ ಆಕ್ಷನ್ ತಗೊಳಕ್ಕಾಗಲ್ಲ, ಅಲ್ಲೇ ಮೂಡಾ ಕಮಿಷನರ್ ಲಾಕ್ ಆಗಬೇಕಾಗಿರೋದು ಈಗ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಮತ್ತು ಆ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆ ಇಡೋದಿಕ್ಕೆ ಬಿಜೆಪಿ JDS ಸಿದ್ಧವಾಗ್ತಿದೆ. ಸ್ನೇಹಮಯಿ ಕೃಷ್ಣಗೂ ಕೂಡ ಒಳ್ಳೆಯ ಅಸ್ತ್ರ ಸಿಕ್ಕಂತಾಗಿದೆ. 24 ಗಂಟೆ ಒಳಗಡೆ ಸೈಟ್ ವಾಪಸ್ ಪಡ್ಕೊಳ್ತಾರೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿರೋದು. ಸಿದ್ದರಾಮಯ್ಯ ಅವರ ಈ ಒಂದು ಕೆಲಸನೇ ಅವ್ರಿಗೆ ಕಂಟಕ ತರುತ್ತೆ, ನೋಡಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಡಿ ಬಂದು ಬಿಟ್ಟಿದ್ರೆ ಅಂದರೆ ಈ ಸೈಟ್ ವಾಪಸ್ ಕೊಡೋದಕ್ಕೆ ಮುಂಚೆನೇ ಇಡಿ ಕೆಲಸ ಶುರುವಾಗಿಬಿಟ್ಟಿದ್ರೆ, ಆಗಷ್ಟೇ ECIR ಆಗಿತ್ತು, ಇಡಿ ಮುಟ್ಟುಗೋಲು ಹಾಕೊಳ್ಳುವಂಥ ಭಯ ಇತ್ತು. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಸಂಕಷ್ಟ ಎದುರಾಗೋ ಸುಳಿವು ಸಿಕ್ತಿದ್ದಂಗೆ ಈ ಕೆಲಸ ಮಾಡಿದ್ರು. ಬಟ್ ಇಲ್ಲೂ ಸಂಕಷ್ಟ ಇದೆ ಅಂತಿದ್ದಾರೆ. ಈಗ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.